ಕಷ್ಟ ನನ್ನೊಡನೆ. ನಿಮ್ಗೆ ಏನೇನು ಕೆಲಸ ಕಲಿಸ್ಕೊಟ್ಟಿದ್ರು ಸರ್? ಸಂತೋಷವಾಗಿ ಹೇಳಿ, ಏನೇನು ಕೆಲಸ ಕಲಿಸ್ಕೊಟ್ರು? ಪೂರ ಅವರೇ ಕಲಿಸ್ಕೊಟ್ಟಿದ್ದು. ಇರುವುದರಲ್ಲೇ ಖುಷಿ ಕಾಣಿ. ಈ ಮಾತನ್ನ ಪೈಪೋಟಿ ಸಮಾಜದಲ್ಲಿ ಎಲ್ಲರೂ ಮರ್ತಿದ್ದಾರೆ. ಆದರೆ ಬೆಂಗಳೂರಿನ ಜ್ಞಾನಭಾರತಿ ಸಮೀಪದ ಮಹದೇವಣ್ಣ ಮಾತ್ರ ಮರ್ತಿಲ್ಲ. ಎಸ್, ಸ್ಟ್ರೀಟ್ ಫುಡ್ ಬಿಸ್ನೆಸ್ಸಲ್ಲಿ ತುಂಬಾ ಫೇಮಸ್ ಆಗಿರುವ ಮಹದೇವಣ್ಣ ಇರುವುದರಲ್ಲೇ ಖುಷಿ ಕಂಡುಕೊಂಡಿದ್ದಾರೆ. ಡಾಕ್ಟರ್, ಇಂಜಿನಿಯರ್ ಹಾಗೂ ಟೀಚರ್ ಕೆಲಸ ಮಾತ್ರ ಕೆಲಸ ಅಲ್ಲ, ಬದಲಾಗಿ ಬಟ್ಟೆ ವ್ಯಾಪಾರ ಮಾಡೋರು, ಇನ್ನು ಎಲೆಕ್ಟ್ರಿಕಲ್ ವಸ್ತುಗಳನ್ನು ಮಾರಾಟ ಮಾಡೋರು, ಪ್ಲಾಸ್ಟಿಕ್ ವಸ್ತುನ ವ್ಯಾಪಾರ ಮಾಡೋರು, ಕಡೆಗೆ ಹೋಟೆಲ್ ಮಾಡೋರು ಸಹ ವ್ಯಾಪಾರನೇ. ಬದುಕಿಗೊಂದು ದಾರಿ ಬೇಕೇ ಬೇಕು. ಹಾಗೆ ನಮ್ಮ ಜೊತೆ ಒಬ್ಬರು 40 ವರ್ಷಗಳಿಂದ ನಿರಂತರವಾಗಿ ಹೋಟೆಲನ್ನೇ ನಂಬಿ ಉದ್ಯಮ ಮಾಡ್ತಿದ್ದಾರೆ. ಅವರ ಪರಿಚಯ ಹಾಗೂ ಅವರ ಬದುಕಿನ ದಾರಿ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನಿಮ್ಮ ಪರಿಚಯ? ಮಾದೇವ ಸ್ವಾಮಿ ಅಂತ. ನಿಮ್ಮ ಹೋಟ್ಲ್ ಹೆಸರು ಸರ್? ಶ್ರೀ ಮಲೆಮಹದೇಶ್ವರ ಫಾಸ್ಟ್ ಫುಡ್. ಎಷ್ಟು ವರ್ಷದಿಂದ ಮಾಡ್ತಿದ್ರಿ? ನಿಮ್ಮ ಕತೆ ಹೇಳಿ, ಯಾಕೆ ಇದನ್ನು ಮಾಡ್ತಿದ್ದೀರಿ? ನಾನು 40 ವರ್ಷದಿಂದ ಮಾಡ್ತಿದ್ದೆ. ಏನು ಟಿಕೆಟ್ ಮಾಡಬೇಕಾಯಿತು? ಪೂರ್ತಿ ಹೇಳಿ. ಅಂದರೆ ಇದು ನಾವು ನಮ್ಮ ತಂದೆಯವರು ಕೊಳ್ಳೇಗಾಲ, ಅಲ್ಲಿಂದ ಇಲ್ಲಿ ಬಂದು ಬೆಂಗಳೂರಲ್ಲಿ ಅವರೇ ಬಂದು ನಾವು ಹುಟ್ಟಿ ಬೆಳೆದೆಲ್ಲ ಇಲ್ಲೇ. ಹಂಗಾಗಿ ನಾವು ಇದೇ ಬಿಸ್ನೆಸ್, ಅವರು ಇದೇ ಬಿಸ್ನೆಸ್ ಮಾಡ್ತಿದ್ರು, ಹಂಗಾಗಿ ನಾವು ಇದೇ ಮಾಡ್ತಿದ್ವಿ. ಸರ್ ಅಳ್ತಾ ಇದ್ದೀರಿ? ಅಷ್ಟೇ. ಅದೇ ಸರ್ ಬದುಕು ಅಂತ ಹೇಳೋದು. ಅದ್ರ ಬಗ್ಗೆ ನಮ್ಗೆ ಫೀಲಿಂಗೇ ಇಲ್ಲದೆ ಮಾಡೋ ಕೆಲಸ ಅಲ್ಲ ಮುಖ್ಯ. ಸೊ ನೀವು ಇವಾಗ ಅಳ್ತಿರೋದೇ ನಿಜವಾದ ಫೀಲಿಂಗ್ ಅಂತ ಹೇಳ್ಬೋದು. ಸೊ ಹೇಳಿ ಸರ್, ನಿಮ್ಮ ತಂದೆ ಬಗ್ಗೆ ಹೇಳ್ತಾ ಇದ್ರಿ, ಕೆಲಸದ ಬಗ್ಗೆ ಹೇಳಿ ಸರ್. ಕೆಲಸ ಏನೇನು ಕಲ್ತ್ರಿ? ಎಲ್ಲ ತಿಂಡಿ ಎಲ್ಲ ಮಾಡ್ತೀವಿ ನೋಡಿ. ಒಂದು ನಿಮಿಷ. ಸರ್ ತಂದೆ ಅಂದರೆ ಯಾವ ಏಜ್ವರೆಗೂ ಇದ್ರು ಸರ್ ನಿಮ್ಮ ಜೊತೆ? ಅವರು 2016 ತಿರೋಗಿದ್ದು. 16 ಪೂರ್ಣ ಬದುಕು ಬಾಳಿದ್ದಾರೆ ಸರ್. ನಿಮ್ಗೆ ಏನೇನು ಕೆಲಸ ಕಲಿಸ್ಕೊಟ್ಟಿದ್ರು ಸರ್? ಸಂತೋಷವಾಗಿ ಹೇಳಿ, ಏನೇನು ಕೆಲಸ ಕಲಿಸ್ಕೊಟ್ರು? ಇದು ಪೂರ ಅವರೇ ಕಲಿಸ್ಕೊಟ್ಟಿದ್ದು. ಏನೇನು ಅಡುಗೆ ಹೇಳ್ಕೊಟ್ಟಿದ್ದಾರೆ ಸರ್? ನೀವು ಏನೇನು ಚೆನ್ನಾಗಿ ಮಾಡ್ತೀರಿ? ಎಲ್ಲ ಬಿಸಿಬೇಳೆ ಬಾತು, ಪಲಾವು, ಚಿತ್ರಾನ್ನ ಪುಳಿಯೋಗರೆ. ನಮ್ಮ ಹತ್ರ ಜಾಸ್ತಿ ಚಿತ್ರಾನ್ನ ಪುಳಿಯೋಗರೆ ಫೇಮಸ್. ನಮ್ಮ ಹತ್ರ ಪಲಾವು ಮತ್ತು ಇಡ್ಲಿ, ವಡೆ ಎಲ್ಲ ಮಾಡ್ತೀವಿ. ಸಂಜೆ ಅನ್ನ ಸಾಂಬಾರು, ಪೂರಿ ಎಲ್ಲ ಮಾಡ್ತೀವಿ. ಸರ್ ಮನೇಲಿ ಒಂದು ಐಟಮ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ನೀವು ಇಷ್ಟೊಂದು ಐಟಮ್ ಎಷ್ಟಂತೂ ಮಾಡ್ತೀರಾ ಸರ್? ಯಾವ ಥರ ಮಾಡ್ತೀರಿ? ಅವ್ರು ಕಲಿಸ್ಕೊಟ್ಟ ದಾರಿ ಮೇಡಮ್ ನಮಗೆ. ಕಳೆದ 20 ವರ್ಷಗಳಿಂದ ರಸ್ತೆ ಬದಿಯಲ್ಲೇ ವ್ಯಾಪಾರ ಮಾಡ್ತಿರುವ ಈ ಮಹದೇವಣ್ಣ ತುಂಬಾನೇ ಫೇಮಸ್. ನಿತ್ಯ ಬಂಡವಾಳ ಕಳೆದು 2,000 ಸಂಪಾದಿಸುವ ಈ ಮಹದೇವಣ್ಣ 2 ಮಕ್ಕಳು, ಹೆಂಡತಿಯರನ್ನ ಸಾಕ್ತಾ ಇದ್ದಾರೆ. ತಮ್ಮ ತಂದೆ ಕಲಿಸಿದ ವಿದ್ಯೆ ಇವರನ್ನ ಖುಷಿಯಿಂದ ಬದುಕುವಂತೆ ಮಾಡಿದೆ. ಮೇಡಮ್ ಅವರೇ, ಇದು ಕಾಲದಿಂದ ಕಷ್ಟ ಪಟ್ಕೊಂಡ್ಬಂದವ್ರು ಮಾತ್ರ ಇದರಲ್ಲಿ ಲೈನ್ ಇರ್ತದೆ. ಈಗ ಹೊಸದಾಗಿ ಓದಿ ಮಾಡಿ ಎಲ್ಲ ಅಫಿಷಿಯಲ್ ಆಗಿ ಮಾಡ್ತೀವಿ ಅಂದ್ರೆ ಕೆಲಸದವ್ರನ್ನ ಇಟ್ಕೋಬೇಕು. ಕೆಲಸದವ್ರು ಇಟ್ಕೊಂಡ್ರೆ ಏನೂ ಗೀಟಲ್ಲ. ಇಲ್ಲಿ ನಾವು ಮಾಡೋದು ನಾನು ಮತ್ತು ನಮ್ಮ ಮಿಸ್ಸಸ್ ಇಬ್ಬರೇ. ಹಂಗಾಗಿ ಕೆಲಸದವ್ರನ್ನೆಲ್ಲ ಇಟ್ಕೊಂಡ್ರೆ ಏನೂ ಗೀಟಲ್ಲ. ಊಟಲ್ಲಿ ಎಲ್ಲ ಮಾಡಿದ್ರೆ ಸ್ವಲ್ಪ ಕಷ್ಟ ಇದೆ. ಅದೇ ಕಷ್ಟಪಟ್ಟು ಮಾಡ್ತೀವಿ ಅಂದರೆ ಅದಕ್ಕೆ ಓಕೆ ಮಾಡ್ಬೋದು. ಇಡ್ಲಿ, ರೈಸ್ ಬಾತ್, ಅದರಲ್ಲೂ ಚಿತ್ರಾನ್ನ ರುಚಿಯಿಂದಲೇ ಮಹದೇವಣ್ಣ ಅಮೆರಿಕಾದವರೆಗೂ ಫೇಮಸ್ ಆಗಿದ್ದಾರೆ. ಇವರು ತುಂಬ ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದಾರೆ. ಇವರು ತುಂಬ ಫೇಮಸ್ ಆಗಿ ಎಲ್ಲ ತಿಂಡಿಗಳು ಮಾಡ್ತಾರೆ. ತುಂಬ ಜನ ಬರ್ತಾರೆ ಇಲ್ಲಿ. ಅವ್ರಿಗೆ ಅವ್ರ ಶ್ರೀಮತಿನೂ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ತುಂಬ ಅಚ್ಚುಕಟ್ಟಾಗಿ ನೀಟಾಗಿ, ಮೇಯ್ನ್ ನೀಟ್ನೆಸ್ ಚೆನ್ನಾಗಿ ಮಾಡ್ತಾರೆ. ತಿಂಡಿಗಳೆಲ್ಲ ಇವ್ರ ಚಿತ್ರಾನ್ನ ಫೇಮಸ್ಸು. ಅಮೇರಿಕಾದಲ್ಲಿ ಇವರು ಚಿತ್ರಾನ್ನದ ಬಗ್ಗೆ ಮಾತಾಡಿದ್ದಾರೆ. ಹಾಗಾಗಿ ನಾವು ತುಂಬ ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀನಿ, ಮಾತಾಡ್ಸ್ಕೊಂಡು ಹೋಗ್ತೀನಿ. ಜನಗಳು ತುಂಬ ಜನ ಬರ್ತಾರೆ. ಎಲ್ಲರೂ ಬಂದು ಈ ತಿಂಡಿಗಳನ್ನ ತಿಂದು ಹೋಗ್ತಾರೆ. ಬೆಳಗ್ಗೆ 8 ಗಂಟೆಯಿಂದ ತಿಂಡಿ ಸ್ಟಾರ್ಟ್ ಆಗುತ್ತೆ ಇವ್ರದ್ದು. ಮಧ್ಯಾಹ್ನವರೆಗೂ ಇರ್ತಾರೆ, 2-2:30ವರೆಗೂ. ತುಂಬ ಚೆನ್ನಾಗಿ ಮಾಡ್ತಾರೆ ಮೇಡಮ್. ಬದುಕಿಗೊಂದು ದಾರಿ ಬೇಕೇ ಬೇಕು. ಸಿಕ್ಕಿದ್ದನ್ನೇ ಮೃಷ್ಟಾನ್ನ ಎನ್ನುವ ಇವರ ಗುಣವೇ ಈ ಖುಷಿ ಬದುಕು ಸಾಗಿಸಲು ಕಾರಣವಾಗಿದೆ. ಅವ್ರು ಕಲಿಸ್ಕೊಟ್ಟ ದಾರಿ ಮೇಡಮ್ ನಮಗೆ. ಕಷ್ಟ ನನ್ನೊಡನೆ. ನಿಮ್ಗೆ ಏನೇನು ಕೆಲಸ ಕಲಿಸ್ಕೊಟ್ಟಿದ್ರು ಸರ್? ಸಂತೋಷವಾಗಿ ಹೇಳಿ, ಏನೇನು ಕೆಲಸ ಕಲಿಸ್ಕೊಟ್ರು? ಇದು ಪೂರ ಅವರೇ ಕಲಿಸ್ಕೊಟ್ಟಿದ್ದು.